ಗೈಸ್ ನೀವು ಎಲ್ಲಾ ಬೀಚಾಗೂ ಬಿಳೆ ಮರಳು ನೋಡಿರ್ತೀರಿ. ನಾ ಇವತ್ತು ತೋರಿಸ್ತಿರೋದು ಕರೆ ಮರಳಿರೋ ಬೀಚ್. ಗೈಸ್ ಇಲ್ಲಿ ನೋಡ್ರಿ ಈ ಕಪ್ಪೆ ಚಿಪ್ಪೆ ಹೆಂಗ ನೋಡ್ರಿ ಬ್ರೋ ತಗೊಂಡ್ಬಿಡೋಣ ತಗ ಎಂತಕ್ಕೆ. ಗೈಸ್ ನೋಡ್ರಿ ಕರೆಕ್ಟ್ ಹಿಂಗ್ ಕುತ್ಕೊಂಡ್ ಈ ತರ ವ್ಯೂ ನೋಡ್ಕೊಂಡ್ ಸ್ವರ್ಗದ ಕಕ್ಕ ಮಾಡ್ಬಿಟ್ಟಾನದೆ ಅವನ. ಗುಡ್ ಮಾರ್ನಿಂಗ್ ಗಾಯ್ಸ್. ಬೆಳಗ್ಗೆನೆ ಕಾರವಾರ ಹೋಗ್ಬೇಕು. ಪೆಟ್ರೋಲ್ ಫುಲ್ ಟ್ಯಾಂಕ್ ಐತಿ. ಕೋಲ್ಡ್ ಸ್ಟಾರ್ಟಿಗೆ ಆನ್ ಮಾಡೀನಿ. ನಿನ್ನೆ ಅಯ್ಯಪ್ಪ ಸ್ವಾಮಿ ಇದ್ರಾಗೆ ನಮ್ಮ ಶರತ್ ಸ್ವಾಮಿಯವ್ರು ಮಾಲೆ ಕೊಟ್ಟಿದ್ರು. ಮಾಲೆನೂ ಹಾಕಿನಿ. ಹೋಗೋಣ ಈಗೊಂದು 7:30 ಆತೇನ. ಗಾಯ್ಸ್ ಜಸ್ಟ್ 1 hour ಬಂದೆ. ತಿಂಡಿ ತಿಂತಾ ಇದ್ದೀನಿ. ಅದೇ ಬಂದ್ರು ಬ್ರೋ ಒಂದು ಹಾಯ್ ಹೇಳ್ರಿ. ಗಾಯ್ಸ್ ತಿಂಡಿ ತಿಂದು ಹೊರಟು. ಈಗ ಮಾಸ್ಕ್ ಎಲ್ಲ ಹಾಕತ್ನೆ. ಇಲ್ಲ ಅಂದರೆ ಫುಲ್ಲು ಕರಿ ಹೆಗಣ ಆಗ್ಬಿಡ್ತೀನಿ ಬ್ರೋ. ಈಗ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಪೆಟ್ರೋಲ್ ಎಲ್ಲ ಅಂದರೆ ಫುಲ್ ಐತೆ ಸಾಕು. ನೀವು ಹಾಕ್ಸ್ತೀರಾ? ಇಲ್ಲ ನೀವು ಹಾಕ್ತೀರಾ? ಓಕೆ ಒಂದು 2,000 ಆಗಿರಿ. ಬಸ್ ಒಂದು ಹ್ಯಾಂಡ್ ಗ್ಲೌಸ್ ತೊಗೊಂಡೆ ಇರಲಿ ಅಂತ. ಆಮೇಲೆ ಒಂದು ಸ್ಕಾರ್ಫು ಫುಲ್ಲು ಕೈ ಬ್ಲ್ಯಾಕ್ ಆಗ್ಬಿಡ್ತಿದೆ ಅಂತ, ಪೂರ್ತಿ ಬ್ಲ್ಯಾಕ್ ಆಗ್ತಿದೆ ಅಂತ ಸ್ಕಾರ್ಫು. ಆಮೇಲೆ ಹ್ಯಾಂಡ್ ಗ್ಲೌಸ್ ಎಲ್ಲ ತೊಗೊಂಡೆ. ಗಾಯ್ಸ್ ಫೈನಲಿ ಕಾರವಾರ ಬಂದೀವು. ಗಾಯ್ಸ್ ಬಿಸ್ಕೆಟು ಮತ್ತು ಚಕ್ಲಿ ವಾಟರ್ ಬಾಟ್ಲ್ ಎಲ್ಲ ತೊಗೊಂಡಿವು. ಒಂದು ಅರ್ಧ ಗಂಟೆ ಐತಂತೆ ಟ್ರೆಕ್ಕಿಂಗು. ಹೋಣ ಅಂಗಡಿ ಇರೋದೇ ಗೊತ್ತಾಗಲ್ಲಪ್ಪ ಇದು. ಗಾಯ್ಸ್ ತಿಂಡಿ ಗಿಂಡಿ ಎಲ್ಲ ತೊಗೊಂಡಿವು. ಕಳ್ಸುವ ಹೋಗೋಣ ಸ್ಟೇಟನಾಗಿರಿ ಎತ್ತರ ಬ್ರೋ. ಗಾಯ್ಸ್ ಫೈನಲಿ ಬಂದಿವು. ಎಲ್ಲಿ ಹೋಗ್ಬೇಕಂದ್ರೆ ಗಾಡಿನ ಇಲ್ಲೇ ಪಾರ್ಕ್ ಮಾಡಿವ. ಇಲ್ಲೊಂದು ಓಣಿ ಐತಲ್ಲ, ಆ ಓಣಿ ಒಳಗೆ ಹೋಗ್ಬೇಕು. ಈ ಬೀಚ್ ನಮ್ಮ ಕರ್ನಾಟಕದಾಗೆ ಒಂದೇ ಇರೋದು, ಅದು ಗೋವಾ ಬಾರ್ಡ್ರಾಗೆ ಇರೋದು. ಇನ್ನೊಂದು ಸ್ವಲ್ಪ ಒಂದು 1/2 hour ನಡೆದ್ರೆ ಗೋವಾ. ಇಲ್ಲೆಲ್ಲ ಬಂದ್ವು, ಮನೆ ಬಾಗಿಲಿಗೆಲ್ಲ ಬಂದ್ಬಿಟ್ಟಿವಪ್ಪ. ಇಲ್ಲೂ ನಮ್ ತರನೇ ಸಿಸ್ಟಮ್ ಅಲ್ಲ ಬ್ರೋ. ವಾವ್ ಗಾಯ್ಸ್ ಇಲ್ಲ ಐತಲ್ಲ, ಇಲ್ಲಿಂದ 1/2 hour ನಡ್ಕೋಬೇಕಂತೆ. ಅದು ಈ ಬಿಸೂಲ್ ಹೊತ್ತಾಗೆ ಬ್ರೋ ಗೋವಾ ಬಿಡೋಣ ಹೊತ್ತಾಗೆ. ಗಾಯ್ಸ್ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದಾಟ್ರೆ ಗೋವಾ ಬಾರ್ಡ್ರು. ಈ ಗುಡ್ಡ ದಾಟಿ ಹಚ್ಚಿ ಹೋಗ್ಬೇಕು. ಅಲ್ಲೇ ಸಿಗೋದು ಕರೆ ಮಣ್ಣು. ಈ ಕರೆ ಮರಳು ನಮ್ ಕರ್ನಾಟಕದಾಗ ಒಂದೇ ಇರೋದು. ಗಾಯ್ಸ್ ಇಲ್ಲೇ ಹಾರಿ ಹೋಗ್ಬೇಕು. ಆಹಾ ಗಾಯ್ಸ್ ನೋಡ್ರಿ ಇಲ್ಲಿ ಕರೆಕ್ಟ್ ಹಿಂಗ್ ಕುತ್ಕೊಂಡ್ ಈ ತರ ವ್ಯೂ ನೋಡ್ಕೊಂಡ್ ಸ್ವರ್ಗದ ಕಕ್ಕ ಮಾಡ್ಬಿಟ್ಟಾನದೆ ಅವನ. ಬ್ರೋ ಇವೆರಡು ತಡೆಗೋಡೆ. ಈ ತಡೆಗೋಡೆ ಮಧ್ಯ ಇಲ್ಲಿ ಕುಂತಾನೆ ಒಳ್ಳೆ ವ್ಯೂ ನೋಡ್ತಾ. ಮೋಸ್ಟ್ಲಿ ಬೆಳಗ್ಗೆನೆ ಬಂದಿರ್ಬೋದು. ಗೈಸ್ ನಾ ಜೀವನದಾಗ ಎಂತೆಂಥದ್ದು ತಪ್ಪು ಮಾಡೀನಿ. ಇವತ್ತು ಮಾಡಿ ದೊಡ್ಡ ತಪ್ಪು ಅಂದ್ರೆ ಇವು ಹಕ್ಕಿ ಬಂದಿದ್ದು. ಮುಚ್ಕಿ ನನ್ ಮನೆ ಆ ಕ್ರಾಕ್ಸ್ ಹಕ್ಕಿ ಬಂದಿದ್ರೆ ಬಂಗಾರ ಇಷ್ಟೊಳಗೆ ಜಗ ಹತ್ಬೋದಿತ್ತು. ಗೈಸ್ ನೋಡ್ರಿ ಕಪ್ಪೆ ಚಿಪ್ಪಿಂದೆ ರಾಶಿ ಐತದೆ. ಅಲ್ಲ ಬ್ರೋ ಇಲ್ಲಿ ತನಕ ಬಂದಿತ್ತ ಸಮುದ್ರದ ನೀರು ಮಳೆಗಾಲದಾಗಲ್ಲ. ಗೈಸ್ ಇವೆಲ್ಲ ಮಳೆಗಾಲದಾಗ ಬಂದಿರೋದು ನೋಡ್ರಿ. ಸಾಮಾನಲ್ಲ ಸಾಮಾನು ಅನ್ಬಿಟ್ನೆಲ್ಲ. ನೀ ನನ್ ಸಮುದ್ರ ನೀನು. ಗಾಯ್ಸ್ ಇಲ್ಲಿ ನೋಡ್ರಿ ಈ ಕಪ್ಪೆ ಚಿಪ್ಪೆ ಹೆಂಗ ನೋಡ್ರಿ ಬ್ರೋ ತಗೊಂಡ್ಬಿಡೋಣ ತಗ ಎಂತಕ್ಕೆ. ಈ ಚಪ್ಪಲಿ ಇವತ್ತು ಪಕ್ಕ ಹೋಗೋರೊಳಗೆ ಹರ್ಕೋತೀನಿ ಕಣ. ಹೊಟ್ಟೆಗೆ ಅನ್ನ ತಿಂತೀನಿ, ಸಗಡಿ ತಿಂತಿಲ್ಲ ನೀನು. ಗಾಯ್ಸ್ ನೋಡ್ರಿ ಸಮುದ್ರದಿಂದ ಕಸ ಬ್ರೋ ಕುಂಟಾಲ್ ಗಟ್ಲೆ ಇದೆ ಕಪ್ಪೆ ಚಿಪ್ಪು. ಮುಟ್ಬೋದಲ್ಲ ಬ್ರೋ? ಯಾರಿಗಾದ್ರು ಕಪ್ಪೆ ಚಿಪ್ಪು ಬೇಕಂದ್ರೆ ಬೇಗ ಕಮೆಂಟ್ ಹಾಕಿ ತಂದ್ಬಿಡ್ತೀನಿ. ಎಷ್ಟು ಕೆಜಿ ಬೇಕು ಹೇಳ್ರಿ. ಕೆಜಿಗೆ ಏನಿಲ್ಲ, ಬರೀ 100 ಬೇಕಂದ್ರೆ ಹೇಳ್ರಿ ತಂದೆ ಬಿಡ್ತೀನಿ. ಕೊಸುವಾಗಿದಾವದೆ ಎಂತೆಂತ ಇದಾವೆ ನೋಡ್ರಿ ಕಪ್ಪೆ ಚಿಪ್ಪು. ಕೊಸುವಾಗಂದ್ರೆ ಕೊಸುವಾಗಿದಾವದೆ. ಗಾಯ್ಸ್ ಬಂದಿವು. ಆ ಕರೆ ಮರಳು ಸಿಗೋ ತನಕ ನಾವು ವಾಪಸ್ ಹೋಗೋದಿಲ್ಲ. ಸ್ವಲ್ಪ ರಿಸ್ಕ್ ಐತೆ ಬ್ರೋ. ನಾವು ಹೈಟ್ ಬಂದಿವು. ಸುಮ್ನೆ ನಾವು ಕೆಳಗೆ ಹೋಗ್ಬಿಡೋಣ. ಚಪ್ಪಲಿ ಚೇಂಜ್ ಮಾಡಿದ್ರೆ ಸಹಿ. ಮುಖದಲ್ಲಿ ಚಪ್ಪಲಿ ಇದಾವೆ ನೋಡ್ರಿ. ಕುಂಟಾಲ್ ಗಟ್ಲೆ ಇದಾವ. ಬ್ರೋ ಇದು ಕೀಪ್ ಅಂದ್ ಮಾಡ್ಕೊಂಡು ಸಕ್ಕದಾಗಿತ್ತಲ್ಲ. ತಗೋಕಲ್ಲ ಅಣ್ಣ ಬೇಕಾಗಿತ್ತೆ. ಗಾಯ್ಸ್ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು. ನೀವೇನಾದ್ರು ಈ ತರ ಕಪ್ಪೆ ಚಿಪ್ಪು ಫಸ್ಟ್ ಟೈಮ್ ನೋಡ್ತಾರೆ ಬೇಗ ಕಮೆಂಟ್ ಮಾಡ್ರಿ. ಬೇಕು ಅಂತ ಕಮೆಂಟ್ ಮಾಡ್ರಿ. ನಿಮಗೆ ನಿಮ್ ಮನೆ ಬಾಗ್ಲಿ ಬರೀತಿ ಕಪ್ಪೆ ಚಿಪ್ಪು. ಗಾಯ್ಸ್ ನೋಡ್ರಿ ಇದು ಕರೆ ಕಲರ್ ತಗೊಂಡೆ ನೋಡ್ರಿ. ನನ್ ತರದವ್ ಇಲ್ಲ. ಇಷ್ಟೆಲ್ಲ ಇದಾವು. ನಂಗೆ 4 ಸಾಕು. ಸ್ವಾರ್ಥಿ ಅಲ್ಲ ಬ್ರೋ. ಏನ್ ಬ್ರೋ ನಾವು ಸ್ವಾರ್ಥಿಗಳಲ್ಲ, ನಿಸ್ವಾರ್ಥಿಗಳು. ನೋಡ್ರಿ ಅಷ್ಟೆಲ್ಲ ಇದಾವೆ. ಇಷ್ಟ 4 ತಗೊಂಡು ಸಾಕು. ಈಗ ಕೀಪಂಜ್ ಮಾಡ್ಕಿ ಹಾಕಿದ್ನೆ. ಗಾಯ್ಸ್ ಇಲ್ಲ ಅಕ್ಕಿಂದ ಇದೊಂದು ಹಾಕಿಂದೆ. ಗಾಯ್ಸ್ ಇದೊಂದು ಚಿಕ್ಕ ಸಕ್ಕದ ಐತಿ. ಫುಲ್ ತುಂಬ್ಕಿಂದೆ. ಗಾಯ್ಸ್ ಇದು ನೋಡ್ರಿ ಹೆಂಗೈತಿ ಇದು. ಯಪ್ಪ ಇಂಥವೆಲ್ಲ ಬೇಡಪ್ಪ ಭಯ. ಗಾಯ್ಸ್ ನೋಡ್ರಿ ಉಪ್ಪಿಗಂತೂ ಬರನೇ ಇಲ್ಲದೆ. ಇಲ್ಲಂತೂ ಕುಂಡಾಗಟ್ಟೆ ಯಾವನ ಪಟ್ಟೆ ತಂದು ತುಂಬ್ಕಿ ಆಗ್ಯಾನಲ್ಲ. ಕಲ್ಲುಪ್ಪ ಬೆಳೆ ಕಲ್ಲುಪ್ಪ. ಗಾಯ್ಸ್ ಬಾರಿ ಕಟ ಅಂದ್ರೆ ಕಟ ಐತಿ. ಗಾಯ್ಸ್ ನೋಡ್ರಿ ಕುಂಟಾಲ್ ಗಟ್ಲೆ ಕಪ್ಪೆ ಚಿಪ್ಪು ಇದಾವೆ. ನಮಗೆಲ್ಲ ಗಂಟೆ ಕೊಡ್ಸಾರಲ್ಲ ಯಾರು ಇಲ್ಲ. ಅದಕ್ಕೆ ನಾವು ಕಪ್ಪೆ ಚಿಪ್ಪು ಕಡ್ಕಿ ಬಿಡ್ತೀವಿ ಅಂತ ನಮ್ ಗಾಡಿಗೆ. ಫೋಟೋ ಶೂಟಿಗೆಲ್ಲ ಮಸ್ತ್ ಆಗಿದೆ ಬ್ರೋ ಜಾಗ ಇದು. ಈ ಕಲ್ಲ ನೋಡ್ರಿ ಎಷ್ಟು ನೈಸ್ ಆಗಿದಾವು. ಒಳ್ಳೆ ಅಂಕಲ್ ತಲೆ ತರ. ಗಾಯ್ಸ್ ನೀವೇನಾದ್ರು ಬಂದ್ರೆ ಈ ತರದ್ದು ಯಾಸು ಚಪ್ಪಲಿ ಮತ ಅಕ್ಕಿ ಬರ್ಬೇಡ್ರಿ. ಇದು ಅಕ್ಕಿ ಬಂದ್ರೆ ನಂತರ ರಗಳೆ. ಒಂದು ಅನುಭವದ ಮಾತು ಹೇಳ್ತಾ ಇದೀನಿ. ಆಯ್ತು ಆಮೇಲೆ ಜರ್ಜಾ ಬಿದ್ದೆ. ನಂಗೇನೋ ಒಂಥರ ಇಷ್ಟ ಬೀಚ್ ಅಂದ್ರೆ. ನಿಮಗ್ ನಮ್ ಕಡೆ ಇಷ್ಟನಾ? ಅದಂಗೆ ನಮಗ್ ನೀವ್ ಅಂದ್ರೆ ಇಷ್ಟ, ನಿಮಗ್ ನಾವ್ ಅಂದ್ರೆ ಇಷ್ಟ. ನಂಗ್ ಸಮುದ್ರ ಅಂದ್ರೆ ಬಾರಿ ಇಷ್ಟ. ನನ್ ಸಮುದ್ರ ನೀನು. ಗಾಯ್ಸ್ ಬನ್ನಿ ಇನ್ನೊಂದ್ ಸ್ವಲ್ಪ ದೂರ ಐತಿ ಕರೆ ಮರಳಿರೋ ಜಾಗ ಬ್ರೋ. ಅದೊಂದ್ ಐತಿ ನೋಡ್ರಿ ಐಲ್ಯಾಂಡ್. ಗಾಯ್ಸ್ ಅಲ್ಲೆಲ್ಲ ಹೋಗಕ್ಕೆ ಪರ್ಮಿಷನ್ ಕೊಡಲ್ಲ. ನಾನು ಸುಮಾರು ಕಡೆ ಕೇಳ್ದೆ. ಪರ್ಮಿಷನ್ ಇಲ್ಲ. ಬಟ್ ಗೋವಾ ಎಲ್ಲ ಹೋಗ್ಬೋದು. ಗೋವಾದಾಗೆಲ್ಲ ಐಲ್ಯಾಂಡಿಗೆ ಹೋಗ್ಬೋದು. ಬಟ್ ನಂಗೆ ಕೊಂಕಣಿ ಬರಲ್ಲ. ಕೊಂಕಣಿ ಕಲ್ತ್ಬಿಟ್ರೆ ಐತಲ್ಲ ಸಮುದ್ರ ಸೈಡ್ ಎಲ್ಲಿ ಬೇಕಾದ್ರೆ ಬದುಕ್ಬೋದಲ್ಲ ಬ್ರೋ. ಮಧ್ಯ ಒಂದ್ ದೊಡ್ಡ ಟಾಸ್ಕ್ ಐತಿ. ಈ ಗುಂಡಿ ಹಾರಿ ಹೋಗ್ಬೇಕು ನಾವು. ಜಾಸ್ತಿ ರಿಸ್ಕ್ ತಗೊಂಡೆ ಈ ಕಡೆ ಹೋಗ್ಬೇಕು ಅಷ್ಟೇ.
ಗೊತ್ತಿಲ್ಲ ಹೊತ್ತಾಗೆ ಫೋನ್ ಮಾಡ್ತಾರಲ್ಲ. ನೋಡ್ರಿ ಸ್ವಲ್ಪ ದೂರ ಐತೆ ಅಷ್ಟೇ. ಈಗ ಕರೆ 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 ಮರಳು ಕಾಣಿಸ್ತಾ ಐತಿ ಬ್ಲಾಕ್ ಸ್ಯಾಂಡ್. ನೋಡ್ರಿ ಇದು ಎಳ್ತರಕ್ ಐತದೆ ನೋಡ್ರಿ, ಸೇಮ್ ಕರೆ ಎಳ್ತರಕ್ಕೆ ಐತಿ. ಇನ್ನೂ ಜಾಸ್ತಿ ಇರೋ ಕಡೆ ತೋರಿಸ್ತೀನಿ ಬರ್ರಿ. ಬೀಚಾಗೂ ಮರ ಬೆಳ್ಕೊಂಡಾವಲ್ಲ ಮರ್ಯ ಅಂತೂ ಇಂತೂ. ಕರೆ ಬೀಚಿಗೆ ಬನ್ನಿ, ಕರೆ ಬೀಚ್ ಐತಿ, ಕರೆ ಮರಳು ಬೀಚಿಗೆ, ಬ್ಲಾಕ್ ಸ್ಯಾಂಡ್ ಬೀಚಿಗೆ ಇಲ್ಲ ಐತಿ ನೋಡ್ರಿ. ಸುತ್ತಲೂ ಕಾಣ್ತಾ ಇರೋದೇ ಕರೆ ಮರಳು. ಈಗ ನಿಮ್ಗೆ ತೋರಿಸ್ತೀರಿ ನೋಡ್ರಿ, ಒಳ್ಳೆ ಎಳ್ತರಕ್ ಐತಿ. ಇಲ್ಲೇ ಐತಿ ನೋಡ್ರಿ ಕರೆ ಮರಳು, ಬ್ಲಾಕ್ ಸ್ಯಾಂಡ್ ಬೀಚ್ ಅಂತಾರೆ ಇದಕ್ಕೆ. ಕಾರವಾರದಿಂದ ಎಷ್ಟು ಕಿಲೋಮೀಟರ್ ಬ್ರೋ? ಒಂದ್ 14-15 ಕಿಲೋಮೀಟರ್. ಯಾವ ಮಧ್ಯ ಟೈರ್ ಹೋಗ್ತಾನಲ್ಲ ಇಲ್ಲಿ, ಏನೋ ಒಂಥರ ಡಿಫ್ರೆಂಟ್ ಆಗೈತಿ ಬ್ರೋ. ಆಗದ್ ನೋಡೋಣ ಎಷ್ಟು ಆಳ್ ತನಕ ಬಿಳೆ ಮರಳು ಸಿಕ್ತೈತಿ ಅಂತ. ಅಗಿತಾ ಇದೀವ ಬಿಳೆ ಮರಳು ಎಲ್ಲಿ ಸಿಕ್ತೈತಿ ಅಂತ ಅಗಿತಾ ಇದೀವು. ಅಯ್ಯೋ ನೀರ್ ಬಂತು, ಅಯ್ಯೋ ದೇವ್ರೆ, ಪ್ಯಾಂಟ್ ಎಲ್ಲ ಹೋಗ್ತವ ಬ್ರೋ. ಬಿಳೆ ಮರಳು ಸಿಗೋತಂಕ ಅಗ್ಯನ ಇಲ್ಲಿ ಕತೆ ಕಟ್ತೀನ ನಾನು. ಏಡಿನೂ ಕರ್ರನ್ ಏಡಿನ ಏನ್ ಕತೆ ತೆಗಿಯೋಣ? ಇಲ್ಲ ಐತಲ್ಲ ಇಲ್ಲೇ ಒಂದ್ ಏಡಿ ಹೋಯ್ತೆ, ಕೈ ಆಗ್ತಾ ಇಲ್ಲ. ಏಡಿ ಹುಡುಕ್ತಾ ಇದೀವಿ. ಇದು ಏಡಿನೂ ಕರೆ ಏಡಿನ ಬಿಳೆ ಏಡಿನ ಅಂತ ನೋಡಕ್ಕೆ ಇಲ್ಲ ಬ್ರೋ. ಕಳ್ಳನ ಮೂನ್ ಹುಡೋಗ್ಬಿಡ್ತು, ಮೀಟ್ರು ಬೇಕು ಬ್ರೋ. ಹೊಂಡ ಈ ಕಡೆ ಐತಿ ಬ್ರೋ, ಸುಮ್ನೆ ನಾವು ಸುಸ್ತ್ ಮಾಡ್ಕಿತ್ತು. ನೋಡ್ರಿ ಕರೆ ಮರಳು. ಗಾಯ್ಸ್ ಕಾಲ್ ಸುಡ್ತೈತಿ. ಗಾಯ್ಸ್ ಫೋಟೋನೆಲ್ಲ ತಕ್ಕು ನೀವು. ಅಲ್ಲೆಲ್ಲ ಏನ್ ಮಸ್ತ್ ಗೊತ್ತಾ, ಕಸುವ ಬರ್ತೈತಿ ಫೋಟೋಸ್ ಮಾತ್ರ. ಈ ಕಲರ್ ನೋಡ್ರಿ ಎಷ್ಟು ನೈಸ್ ಇದಾವ ಅಂದ್ರೆ, ತಂದಿರೋ ತಿಂಡಿ ತಿನ್ನಕ್ಕಾಗೆ ಕಸುವ ಬಂದ್ ಕುಂತೀವಿ. ಚಕ್ಲಿ ಮತ್ತೆ ಬಿಸ್ಕೆಟ್ ನೀವು ಪಾರ್ಟಿ ಗೀಟಿ ಎಲ್ಲ ಮಾಡಿದ್ರೆ ಮಸ್ತ್ ಪ್ಲೇಸ್ ಮಾತ್ರ ಪಾರ್ಟಿ ಮಾಡಕ್ಕೆ. ಎಂತದಕ್ಕೂ ಎಲ್ಲದಕ್ಕೂ ಮಸ್ತ್ ಪ್ಲೇಸ್. ಎಷ್ಟ್ ಜನ ಸತ್ತೋಗ್ಯಾರೇನಲ್ಲ ಈ ಜೋಡಕ್ ಹೋಗಿ. ಅಯ್ಯೋ ಪಾಪ. ಆಲ್ಮೋಸ್ಟ್ ಏನ್ ಗೊತ್ತಾ, ಪಾರ್ಟಿ ಮಾಡಕ್ ಬರ್ತಾರಲ್ಲ ಅವಾಗ ಮುಚ್ಕಿನ್ ಇರೋದಿಲ್ಲ. ಈ ಜೋಡಕ್ಕೆ ಅದಕ್ಕೆ ಹೋಗ್ತಾರಲ್ಲ ಅವಾಗ ಸತ್ತೋಗ್ಬಿಡ್ತಾರೆ. ಸುಮಾರು ಟೈಮ್ ಸ್ಪೆಂಡ್ ಮಾಡ್ತೀವಿ ಮಾತ್ರ. ಈಗ ಹೊಂಟಿವಿ ಇಲ್ಲಿಂದ. ಕ್ರೇಜಿ ಆಗೈತಿ ಮಾತ್ರ ಬೀಚ್. ಆರಾಮಾಗಿ ಬರ್ಬೋದು, ಬಟ್ ಹುಷಾರಾಗಿ ಬರ್ರಿ. ಕಪಲ್ಸ್ ಎಲ್ಲ ಬರಕ್ ಹೋಗ್ಬೇಡ್ರಿ. ಹಂಗೆ ಮತ್ತೊಂದು, ಈ ತರ ಚಿಂಕು ಪಂಕು ಆಗೋ ಚಪ್ಪಲಿ ಮಾತ್ರ ತಗೋಬೇಡ್ರಿ ಎಲ್ಲ ತಗೊಳ್ರಿ, ಬಟ್ ಇಲ್ಲಿ ಬರ್ತಾ ಮಾತ್ರ ಹಾಕಿ ಬರ್ಬೇಡ್ರಿ. ಗಾಯ್ಸ್ ಫೈನಲಿ ಬಂದಿವ ಗಾಯ್ಸ್ ಹೊಂಟಿವಿ. ಈಗ ಇಲ್ಲಿಂದ ಸೀದಾ ಕಸ್ವಾಗಿ ಊಟ ಮಾಡೋಣ ಅಂತ ಸಿಟಿ ನಗರಿ ಊಟ ಮಾಡಕ್ ಹೋಗ್ಬೇಕು. ಜಸ್ಟ್ ಊಟ ಮಾಡೋಕ್ಕಾಗಿ ಬಂದಿವ. ಎಂತ ಬಿಸ್ಲು ಅಂದ್ರೆ ಕಣ್ಣೆಲ್ಲ ಉರಿಯೋದಪ್ಪ. ಸಿಟಿ ನಗರಿ ಕಸ್ವಾಗಿ ಊಟ ಮಾಡಿ ಹೋಗೋಣ. ಈಗ ಕಸ್ವ ಹೊಡೆಯೋಣ. ಪಾಪ ಇವ್ರು ವೆಜ್ಜು, ನಾನು ವೆಜ್ಜು. ಸ್ಟೇಟ್ ಆಗಿರಿ ಕಾಶಿ ಯುದ್ಧ ವಿಮಾನ ಐತಲ್ಲ, ಇದ್ರ ಒಳಗೆ ಏನೇನ್ ಇರ್ತಿತ್ತು ಅಂತ ಎಕ್ಸ್ಪ್ಲೋರ್ ಮಾಡ್ತೀನಿ ಬರ್ರಿ. ಇವತ್ತು ಏರ್ ಕ್ರಾಫ್ಟ್ ಮ್ಯೂಸಿಯಂ ಬಂದಿವ. ಫ್ರೀನಾ ಬ್ರೋ? ಐತಿ ಬ್ರೋ, ಟಿಕೆಟ್ ಐತಿ. ಫಸ್ಟ್ ಟಿಕೆಟ್ ಮಾಡ್ಸಿ ಹೋಗದ. ಎಷ್ಟು ದೊಡ್ಡಗೈತಿ ನೋಡ್ರಿ ವಿಮಾನ. ಫಸ್ಟ್ ಟೈಮ್ ನಾ ಇಷ್ಟ ಹತ್ತದಿಂದ ನೋಡ್ತಾ ಇರೋದು. ರೆಕ್ಕೆ ನೋಡ್ರಿ ಎಷ್ಟು ದೊಡ್ಡಕೈತಾವ, ಏನ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದಾವ. ಇದು ಟಿವಿಯಾಗೆಲ್ಲ ಬತ್ತಿದ್ವಲ್ಲ ಬ್ರೋ, ನಾನು ಆ ಟೈರು ಸಣ್ಣನ ಅನ್ಕೊಂಡಿದ್ದೆ. ನೋಡ್ರಿ ಇಷ್ಟು ದೊಡ್ಡಕೈತಾವಲ್ಲ ಬ್ರೋ. ಅದು ರಿಕ್ಷಾ ಟೈರ್ ಕಾಣುತ್ತೆ ನಿಮಗೆ. ಒಳಗ್ ನೋಡಿ ಹೆಂಗಿರ್ತಾವ. ಬಸಿ ಒಳಗೆ ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲಿ 2 ಇದಾವು, ಇಲ್ಲಿ 4 ಟೈರ್ ಇದಾವ. ಅಲ್ಲ ಇದು ಭೂಮಿಗೆ ಬಿದ್ದ ತಕ್ಷಣ ಅದ್ ಹೆಂಗ್ ಬ್ಲಾಸ್ಟ್ ಆಗೈತೋ ಬ್ರೋ. ಇದ್ರಾಗ ಫ್ಯಾನ್ ಇದಾವ ಬ್ರೋ ಇಲ್ಲಿ ಹಿಂದೆ. ಹೆಂಗ ಆಗ್ಬೇಡ ಯುದ್ಧ ಮಾಡಿ. ನಾವು ಫ್ರೀ ಫೈರ್ ಆಡ್ಬೇಕಾರನೆ ಒಂದು 4 ಜನ ಮೈ ಮೇಲೆ ಬಿದ್ದ ತಕ್ಷಣ ಪ್ಯಾನಿಕ್ ಹಾಕುವ. ಇನ್ ರಿಯಲ್ ಆಗಿ ಹೆಂಗ ಆಗ್ಬೇಡ. ಡಮ್ ಡಮ್ ಹ್ಯಾಟ್ಸ್ ಆಫ್ ನಮ್ ಇಂಡಿಯನ್ ನೇವಿಗೆ. ಗೈಸ್ ಈಗ ಒಳಗೆ ಹೋಗೋಣ. ಗೈಸ್ ವಿಡಿಯೋಗ್ರಫಿ ಫೋಟೋಗ್ರಫಿ ಇಲ್ಲ ಅಂತೆ ಒಳಗಡೆ. ಹೆಂಗ್ ಐತಿ ಅಂದ್ರೆ ಇದು ಒಳಗಡೆ. ಅಯ್ಯಪ್ಪ, ಒಳಗಡೆ ಹೋಗಿ ಬಂದೀವು. ಆ ವೈರಿಂಗು, ಆ ವೈನ್ ಮಿಷಿನ್ ನೀವು ಕಮ್ಮಿ ಇಲ್ಲ ಮಾಡ್ದೇರಿಂಗ್ ಮಾತ್ರ ಅದ್ ಹೆಂಗ್ ಅರ್ಥ ಆಗಿದೆ ಅಂತಾನು ಗೊತ್ತಾಗ್ಲಪ್ಪ. 1000 ಸ್ವಿಚ್ ಇದಾವ ಅದ್ರ ಒಳಗೆ. ಗೈಸ್ ಒಂದ್ಸಲಿ ಬಂದಾಗ ಇಲ್ಲಿ ಬಂದ್ ಹೋಗ್ರಿ, ನೋಡೋ ತರಕೈತಿ ಒಳಗೆ.